ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026ರ ಬೀಳ್ಕೊಡುಗೆ ಸಮಾರಂಭದ ಕನ್ನಡ ಭಾಷಣ ನೋಡ್ತಾ ಇದೀವಿ. ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಒಂದು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಗೌರವಾನ್ವಿತ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಬಳಗವೇ, ಇಂದು ನಿಮ್ಮೆಲ್ಲರಿಗೂ ಬೀಳ್ಕೊಡುಗೆ ನೀಡುವ ಈ ಕ್ಷಣ ನಮಗೆಲ್ಲರಿಗೂ ಭಾವನಾತ್ಮಕವಾದ್ದು. ಶಾಲೆಯ ಆವರಣದಲ್ಲಿ ನೀವು ಕಳೆದ ಸುಂದರ ದಿನಗಳು ಇಂದು ನೆನಪುಗಳಾಗಿ ಉಳಿಯುತ್ತಿವೆ. ಈ ಸಂದರ್ಭದಲ್ಲಿ ಶಿಕ್ಷಕನಾಗಿ ನಿಮಗೆ ಕೆಲವು ಮಾತುಗಳನ್ನು ಹೇಳಬಯಸುತ್ತೇನೆ. ವಿದ್ಯಾರ್ಥಿಗಳೇ, ನೀವು ಇವತ್ತು ಧರಿಸಿರುವ ಈ ಸಮವಸ್ತ್ರ, ನಿಮ್ಮ ಕೈಯಲ್ಲಿರುವ ಪುಸ್ತಕಗಳು ಮತ್ತು ನೀವು ಪಡೆಯುತ್ತಿರುವ ಈ ಶಿಕ್ಷಣದ ಹಿಂದೆ ನಿಮ್ಮ ತಂದೆ ತಾಯಿಯರ ಬೆವರಿನ ಹನಿಗಳಿವೆ. ಹೆತ್ತ ತಾಯಿ ಮತ್ತು ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಅವರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಮಗಾಗಿ ಬದಿಗೊತ್ತಿ ನೀವು ಸಮಾಜದಲ್ಲಿ ಗೌರವದಿಂದ ಬದುಕಬೇಕೆಂದು ಶ್ರಮಿಸಿದ್ದಾರೆ. ನೀವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮನ್ನು ಸಲಹಿದ ಪೋಷಕರನ್ನು ಮರೆಯಬೇಡಿ. ಅವರಿಗೆ ಗೌರವ ನೀಡುವುದೇ ನೀವು ಅವರಿಗೆ ನೀಡುವ ನಿಜವಾದ ಗುರುದಕ್ಷಿಣೆ. ಶಿಕ್ಷಕರು ಕೇವಲ ಪಾಠ ಹೇಳಿಕೊಡುವವರಲ್ಲ, ನಿಮ್ಮ ಬದುಕಿಗೆ ದಾರಿ ತೋರಿಸುವ ದೀಪಗಳು. ಅಕ್ಷರ ಕಲಿಸಿದ ಗುರುವನ್ನು ಕ್ಷಣ ಕಾಲವಾದರೂ ನೆನೆಯಬೇಕು ಎಂಬ ಮಾತಿದೆ. ನಿಮ್ಮ ತಪ್ಪುಗಳನ್ನು ತಿದ್ದಿ ನಿಮ್ಮನ್ನು ಸರಿಯಾದ ಹಾದಿಗೆ ತರುವಲ್ಲಿ ನಾವು ತೋರಿದ ಕಠಿಣತೆ ನಿಮ್ಮ ಭವಿಷ್ಯದ ಒಳಿತಿಗಾಗಿ ಮಾತ್ರವಾಗಿತ್ತು. ಕಲಿತ ವಿದ್ಯೆಯ ಜೊತೆಗೆ ವಿನಯ ಮತ್ತು ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳಿ. ವಿದ್ಯೆ ಮನುಷ್ಯನಿಗೆ ಅಹಂಕಾರವನ್ನು ತರಬಾರದು, ಬದಲಾಗಿ ವಿನಮ್ರತೆಯನ್ನು ನೀಡಬೇಕು. ಈ ಶಾಲೆಯ ಗಡಿ ದಾಟಿದ ನಂತರ ನಿಮಗಾಗಿ ವಿಶಾಲವಾದ ಜಗತ್ತು ಕಾದಿದೆ. ಅಲ್ಲಿ ಸವಾಲುಗಳು ಹೆಚ್ಚು, ಆದರೆ ಸಾಧಿಸುವ ಅವಕಾಶಗಳು ಅಷ್ಟೇ ಇವೆ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಏಳಿ ಹೆದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಬದುಕಿನಲ್ಲಿ ಸೋಲುಗಳು ಎದುರಾದಾಗ ಎದೆಗುಂದಬೇಡಿ, ಅವು ಗೆಲುವಿನ ಸೋಪಾನಗಳೆಂದು ಭಾವಿಸಿ ಸತತ ಪ್ರಯತ್ನ ಮತ್ತು ಪ್ರಾಮಾಣಿಕತೆಯಿಂದ ನೀವು ನಿಮ್ಮ ಗುರಿಯನ್ನು ತಲುಪಬಹುದು. ನಿಮ್ಮ ಭವಿಷ್ಯ ಕೇವಲ ನಿಮ್ಮದಲ್ಲ, ಅದು ಈ ದೇಶದ ಭವಿಷ್ಯವೂ ಹೌದು. ವಿದ್ಯೆಯೇ ಸರ್ವಧನ ಪ್ರಧಾನ. ವಿದ್ಯೆ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ. ಶೀಲವಿಲ್ಲದ ವಿದ್ಯೆ ಸುಗಂಧವಿಲ್ಲದ ಹೂವಿನಂತೆ. ಗುಣ ನಡತೆ ಬಹಳ ಮುಖ್ಯ. ಕೊನೆಯದಾಗಿ ಹೇಳುವುದಾದರೆ, ನಿಮ್ಮೆಲ್ಲರ ಮುಂದಿನ ಜೀವನ ಸುಖಕರವಾಗಿರಲಿ. ನೀವು ಕೈಗೊಳ್ಳುವ ಪ್ರತಿ ಕೆಲಸದಲ್ಲೂ ಯಶಸ್ಸು ನಿಮ್ಮದಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಿಮ್ಮ ಜೀವನ ಸದಾ ಹಚ್ಚು ಹಸಿರಾಗಿರಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಮಸ್ಕಾರ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಒಂದು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.